ಗೈಸ್ ತುಂಬಾ ಜನ ಅಮೆಝಾನ್ ಅಫಿಲಿಯೇಟ್ ಮಾಡೋದು ಹೆಂಗೆ ವಿಡಿಯೋ ಮಾಡಿ ಅಂತ ಹೇಳಿ ತುಂಬಾ ಜನ ಕೇಳ್ತಾನೆ ಇದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಹೆಂಗೆ ಸ್ಟಾರ್ಟ್ ಮಾಡೋದು, ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ಫುಲ್ ಸ್ಟೆಪ್ ಬೈ ಸ್ಟೆಪ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ನಿಮ್ಗೆ ಏನು ಫಾಲೋವರ್ಸ್ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ನೀವು ಝೀರೋ ಫಾಲೋವರ್ಸ್ ಇದ್ರೂ ಕೂಡ ಮಾಡ್ಬೋದು. ಇದಕ್ಕೆ ಇನ್ಸ್ಟಾಗ್ರಾಮ್ ಕಂಪಲ್ಸರಿ ಇರಲೇಬೇಕು ಆ ಥರ ಏನೂ ಇಲ್ಲ. ಸೊ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾಗಳು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಇದ್ರೆ ಒಳ್ಳೇದು, ಓಕೆನಾ. ಸೊ ನೀವು ಪ್ರಾಡಕ್ಟ್ ಅನ್ನ ಪ್ರಚಾರ ಮಾಡ್ಬೇಕಲ್ಲ, ಜನ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೊಳ್ಳೋದಕ್ಕೆ. ಸೊ ಸೋಷಿಯಲ್ ಮೀಡಿಯಾ ಇದ್ರೆ ಒಳ್ಳೇದು. ಬಟ್ ಅಮೆಝಾನ್ ಅಫಿಲಿಯೇಟ್ ಅಲ್ಲಿ ಎಲ್ಲೂ ಕೂಡ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೇ ಫಾಲೋವರ್ಸ್ ಗಳಿರ್ಬೇಕು, ಇಷ್ಟೇ ಸಬ್ಸ್ಕ್ರೈಬರ್ಸ್ ಗಳಿರ್ಬೇಕು ಅಂತ ಹೇಳಿ ಎಲ್ಲೂ ಕೇಳಿಲ್ಲ, ಓಕೆನಾ. ಸೊ ಸೇಮ್ ಅಮೆಝಾನ್ ಅಫಿಲಿಯೇಟ್ ಕೂಡ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್, ವಿಜ್ ಲಿಂಕ್, ಹೌಲ್ಪ್ಯಾಕ್ ಎಲ್ಲ ಹಿಂಗ್ ಮಾಡ್ತಿರೋ ಅದೇ ರೀತಿನೇ ಇರುತ್ತೆ. ಸೊ ನಿಮ್ಮ ಲಿಂಕ್ ಇಂದ ಅಮೆಝಾನ್ ಪ್ರಾಡಕ್ಟ್ ಗಳಿಗೆ ಅಫಿಲಿಯೇಟ್ ಲಿಂಕ್ ಅನ್ನ ಜನರೇಟ್ ಮಾಡ್ಕೋಬೇಕು. ಸೊ ನೀವು ಜಸ್ಟ್ ಇದರಲ್ಲಿ ಆ ತರ ಹೊಸದಾಗಿ ಜನರೇಟ್ ಮಾಡ್ಕೊಳ್ಳೋದು ಆ ತರ ಏನೂ ಇರಲ್ಲ, ಓಕೆನಾ. ಸೊ ಡೈರೆಕ್ಟ್ ಆಗಿ ನೀವು ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಜಾಯಿನ್ ಆದ್ಮೇಲೆ ಅಮೆಝಾನ್ ಏನು ಅಪ್ಲಿಕೇಶನ್ ಇರುತ್ತಲ್ವಾ, ನಾವು ಶಾಪಿಂಗ್ ಅಪ್ಲಿಕೇಶನ್, ಅದನ್ನ ಲಿಂಕ್ ಮಾಡ್ಕೊಂಡ್ರೆ ಮುಗೀತು. ಡೈರೆಕ್ಟ್ ಆಗಿ ನಮಗೆ ಎಲ್ಲಾ ಪ್ರಾಡಕ್ಟ್ಗಳು ಆಟೋಮೆಟಿಕ್ಲಿ ಅಫಿಲಿಯೇಟ್ ಲಿಂಕ್ ಆಗಿ ಜನರೇಟ್ ಆಗಿರುತ್ತೆ, ಓಕೆನಾ. ಜಸ್ಟ್ ಡೈರೆಕ್ಟ್ ಆಗಿ ನಾವು ಪ್ರಾಡಕ್ಟ್ ಅನ್ನ ಶೇರ್ ಮಾಡ್ಬೋದು. ಸೊ ಈ ರೀತಿ ಶೇರ್ ಮಾಡಿದ ಲಿಂಕ್ ಇಂದ ಯಾರಾದ್ರೂ ಆರ್ಡರ್ ಮಾಡ್ಕೊಂಡ್ರೆ ನಮಗೂ ಕೂಡ ಅಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಕಮಿಷನ್ ಟೋಟಲ್ ಆಗಿ ಪ್ರಾಡಕ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಹಾಗಿದ್ರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗಿಗೆ ಜಾಯಿನ್ ಆಗೋದು ಹೆಂಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಸೊ ಅಮೆಝಾನ್ ಅಪ್ಲಿಕೇಶನ್ನ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಅಫಿಲಿಯೇಟ್ ಲಿಂಕ್ ಬರೋದಿಕ್ಕೆ, ಪ್ರತಿಯೊಂದನ್ನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಅಪ್ಡೇಟ್ಗಳು, ನಿಮಗೆ ಯೂಸ್ಫುಲ್ ಕಂಟೆಂಟ್ಗಳು ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬಾರ್ದು, ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಗೈಸ್, ಮೊದಲಿಗೆ ನೀವೇನು ಮಾಡಬೇಕು, ಅಮೆಝಾನ್ ಅಪ್ಲಿಕೇಶನ್ ಇದೆ ಅಲ್ವಾ, ಶಾಪಿಂಗ್ ಅಪ್ಲಿಕೇಶನ್. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಫಸ್ಟು ಅಮೆಝಾನ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾರ ಹತ್ರ ಇಲ್ಲ ಅವರು, ಓಕೆನಾ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಹೋಗಿ. ಸೊ ಒಂದು ಇಮೇಲ್ ಐ ಡಿ, ಒಂದು ಫೋನ್ ನಂಬರಿಂದ ಲಾಗಿನ್ ಮಾಡ್ಕೊಳ್ಳಿ. ಸೊ ಸೇಮ್ ಇಮೇಲ್ ಐ ಡಿ ಮತ್ತು ಸೇಮ್ ನಂಬರೇ ಬೇಕಾಗುತ್ತೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಜಾಯಿನ್ ಆಗೋದಕ್ಕೆ, ಓಕೆನಾ. ಸೊ ಆಟೋಮೆಟಿಕ್ಲಿ ಅದು ಲಿಂಕ್ ಆಗಬೇಕಲ್ವಾ ಅಪ್ಲಿಕೇಶನಿಂದ ಮತ್ತು ಅಫಿಲಿಯೇಟಿಗೆ. ಸೊ ಹಾಗಾಗಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ, ಅಮೆಝಾನ್ ಶಾಪಿಂಗ್ ಅಪ್ಲಿಕೇಶನಲ್ಲಿ ಯಾವ ಇಮೇಲ್ ಐ ಡಿ ಮತ್ತು ಫೋನ್ ನಂಬರಿಂದ ಲಾಗಿನ್ ಆಗ್ತಿರೋ ಸೇಮ್ ಇಮೇಲ್ ಐ ಡಿ ಮತ್ತು ಫೋನ್ ನಂಬರಿಂದ ಲಾಗಿನ್ ಆಗಿ, ಓಕೆನಾ. ಸೊ ನಾನು ಇದನ್ನು ಲಾಗಿನ್ ಆಗೋದು ಪ್ರತಿಯೊಂದು ಪ್ರೋಸೆಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ಇದರಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇಲ್ಲ ಅನಿಸುತ್ತೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ ಗೈಸ್. ಅದಕ್ಕೆ ಇದಿಷ್ಟೇ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಸ್ಟಾರ್ಟಿಂಗಲ್ಲೆಲ್ಲ ತೋರಿಸ್ದೆ, ಬಟ್ ಆಮೇಲೆ ಮೊಬೈಲ್ ನಂಬರ್ ಹಾಕೋದು, ಇಮೇಲ್ ಐ ಡಿ ಹಾಕೋದು, ಅದು ಯಾವುದೂ ರೆಕಾರ್ಡಿಂಗ್ ಆಗಿಲ್ಲ, ಓಕೆನಾ. ಸೊ ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಏನು ಕೇಳುತ್ತೆ, ಆಮೇಲೆ OTP ಎಲ್ಲ ಕೇಳುತ್ತಲ್ವ, ಎಲ್ಲ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಳ್ಳಿ ಅಪ್ಲಿಕೇಶನಲ್ಲಿ ಲಾಗಿನ್ ಮಾಡಿಕೊಂಡು. ನಾನು ಇವಾಗ ಇದು ಫುಲ್ಲು ಕನ್ನಡ ಸೆಲೆಕ್ಟ್ ಆಗಿತ್ತು. ಇವಾಗ ಲ್ಯಾಂಗ್ವೇಜಸ್ನ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಸೊ ನೀವೇನು ಮಾಡಬೇಕು, ಅಫಿಲಿಯೇಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದರಲ್ಲಿ ಶಾಪಿಂಗ್ ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಿರಬೇಕು. ಇವಾಗ ಏನು ಮಾಡಬೇಕು, ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಮೊದಲಿಗೆ. ಸೊ ಗೂಗಲನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ನೀವು ಅಮೆಝಾನ್ ಅಸೋಸಿಯೇಟ್ಸ್ ಪ್ರೋಗ್ರಾಮ್ ಅಂತ ಹೇಳಿ ಸರ್ಚ್ ಮಾಡಬೇಕು, ಓಕೆನಾ. ಅಫಿಲಿಯೇಟ್ ಅಂತ ಹೇಳಿ ಸರ್ಚ್ ಮಾಡಬೇಡಿ, ಅಮೆಝಾನ್ ಅಸೋಸಿಯೇಟ್ಸ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ, ಓಕೆನಾ. ಸರ್ಚ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಮೆಝಾನ್ ಅಸೋಸಿಯೇಟ್ಸ್ ಅಂತ ಹೇಳಿ. ಸಿಂಪ್ಲಿ ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಸೈನ್ ಅಪ್ ಸೈನ್ ಇನ್ ಅಂತ ಹೇಳಿ ಒಂದು ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ, ಓಕೆನಾ. ನೀವಿಲ್ಲಿ ಫಸ್ಟ್ ಏನು ಮಾಡಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಸಿಂಪ್ಲಿ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸೈನ್ ಇನ್ ಅಂತ ಹೇಳಿ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಫಸ್ಟು, ಓಕೆನಾ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಅಮೆಝಾನ್ ಅಪ್ಲಿಕೇಶನಲ್ಲಿ ಯಾವುದು ಹಾಕಿದರೆ ಅದನ್ನೇ ಬಳಸಿ, ಓಕೆನಾ. ಅದನ್ನೇ ಬಳಸಿಬಿಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟು ನಿಮಗೆ ನಿಮ್ಮ ಒಂದು ಸ್ಕ್ರೀನ್ಗೆ ಯಾವ ಲಾಕ್ ಇಟ್ಟಿರ್ತೀರಲ್ವಾ, ಸೊ ಅದಕ್ಕೆ ಬರುತ್ತೆ, ಓಕೆನಾ. ಸ್ಕ್ರೀನ್ ಲಾಕು ಮತ್ತು OTPನ ಎಂಟರ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ ಲಾಕ್ ಕೇಳುತ್ತೆ, ಸ್ಕ್ರೀನ್ ಲಾಕ್ನ ಕೊಡಿ. ಸ್ಕ್ರೀನ್ ಲಾಕ್ ಕೊಟ್ಟಾದಮೇಲೆ ನಿಮಗೆ ಇಮೇಲ್ ಐ ಡಿಯನ್ನು ಕೇಳ್ತಾ ಇದೆ, ಓಕೆನಾ. ಫೋನ್ ನಂಬರ್ ಎಂಟರ್ ಮಾಡಾಯಿತು. ಇವಾಗ ಇಮೇಲ್ ಐ ಡಿ
ನೀವು ಏನು ಅಮೆಝಾನ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಿದ್ರಲ್ವಾ, ಸೇಮ್ ಇಮೇಲ್ ಐ ಡಿಯನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆ ಅಲ್ವಾ, ಸೊ ಕಂಟಿನ್ಯೂ ಕೊಡಿ. ಸೊ ನೀವು ಯಾವ ಇಮೇಲ್ ಐ ಡಿ ಎಂಟರ್ ಮಾಡಿದ್ವೋ ಅದಕ್ಕೆ ಒಂದು ಒ ಟಿ ಪಿಯನ್ನು ಕಳಿಸ್ತಾರೆ. ಸೊ ಒ ಟಿ ಪಿಯನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕಿಲ್ಲಿ. ಓಕೆನಾ, ಸೊ ಇವಾಗ ನೋಡಿ ಇಲ್ಲಿ ಒ ಟಿ ಪಿ ಬಂದಿದೆ ಅಮೆಝಾನಿಂದ. ಓಕೆನಾ, ಸೊ ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲಿ ಎಂಟರ್ ಒ ಟಿ ಪಿಯಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ ಒ ಟಿ ಪಿಯನ್ನು. ಸೊ ಒ ಟಿ ಪಿಯನ್ನು ಕರೆಕ್ಟಾಗಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಹೇಳಿ ಕೊಡಬೇಕು. ನೋಡಿ ಕರೆಕ್ಟ್ ಆಯಿತು, ವೆರಿಫೈಡ್ ಆಯಿತು. ನೆಕ್ಸ್ಟು ನಿಮಗೆ ಮತ್ತೆ ಇಮೇಲ್ ಅಡ್ರೆಸ್ ರಿಕ್ವೈರ್ಡ್ ಅಂತ ಬರ್ತಾಯಿದೆ. ಸೊ ಇವಾಗ ಬೇರೆ ಇಮೇಲ್ ಅಡ್ರೆಸ್ನ ಕೊಡ್ತಾಯಿದ್ದೀನಿ, ಯಾಕಂತಂದರೆ ಆ ಅಡ್ರೆಸ್ ತೊಗೊಂಡಿಲ್ಲ. ಸೊ ಹಾಗಾಗಿ ಆ ಇಮೇಲ್ ಐ ಡಿನ ಬೇರೆ ಅಕೌಂಟಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಅದು ಆಲ್ರೆಡಿ ಇಮೇಲ್ನ ಯೂಸ್ ಮಾಡಿದ್ದೀನಿ, ಸೊ ಹಂಗಾಗಿ ಮತ್ತೆ ತೊಗೊಳ್ತಾ ಇಲ್ಲ. ಇವಾಗ ನಂದು ಬೇರೆ ಇಮೇಲ್ ಐ ಡಿ ಇದೆ, ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ, ಸೊ ನೀವು ಯೂಸ್ ಮಾಡಿಲ್ಲದೆ ಇರೋ ಇಮೇಲ್ ಐ ಡಿನ ಒಂದು ಸತಿ ಹಾಕಿದ್ರೆ ತೊಗೊಬಿಡುತ್ತೆ. ಓಕೆನಾ, ನಂದು ಅದು ಆಲ್ರೆಡಿ ಯೂಸ್ ಮಾಡಿದ್ರಿಂದ ತೊಗೊಂಡಿಲ್ಲ. ಸೊ ಇವಾಗ ಈ ಹೊಸ ಇಮೇಲ್ ಐ ಡಿನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡ್ತೀನಿ. ಸೊ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಒ ಟಿ ಪಿಯನ್ನು ಕಳಿಸ್ತಾರೆ. ಓಕೆನಾ, ಸೊ ಇದಕ್ಕೆ ಒ ಟಿ ಪಿಯನ್ನು ಕಳಿಸ್ತಾರೆ. ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡು ಆದಮೇಲೆ ಗೈಸ್ ನಿಮಗೆ ಈ ರೀತಿ ಒಂದು ಇನ್ಫಾರ್ಮೇಷನ್ದು ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇವಾಗ ನೀವು ಅಸೋಸಿಯೇಟ್ಸಿಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನಿಮ್ಮ ಡೀಟೇಲ್ಸ್ ಎಲ್ಲನೂ ಎಂಟರ್ ಮಾಡಿಬಿಟ್ಟು. ಓಕೆನಾ, ನೇಮ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಸಿಟಿ, ಫೋನ್ ನಂಬರು, ಕೆಟಗರೀಸು, ಪ್ರತಿಯೊಂದು ಇಲ್ಲಿ ಏನೇನು ಕೇಳಿದ್ದಾರೆ ಪ್ರತಿಯೊಂದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ನೇಮಲ್ಲಿ ನಾನು ರಮ್ಯಾ ಕನ್ನಡತಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಮತ್ತು ಅಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ಅಡ್ರೆಸ್ಸು, ಪಿನ್ ಕೋಡು ಪ್ರತಿಯೊಂದೂ ಕರೆಕ್ಟಾಗಿ ಹಾಕಬೇಕಾಗತ್ತೆ. ಓಕೆನಾ, ಸೊ ಮೊಬೈಲ್ ನಂಬರ್ನ ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಮೊಬೈಲ್ ನಂಬರು ನಂದು ಹಳೇದು ಬಂದಿತ್ತು. ಸೊ ಹಾಗಾಗಿ ಚೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗೈಸ್ ಕೆಟಗರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಕೆಟಗರಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಅವರು ಎಂಟರ್ ಯುವರ್ ವೆಬ್ಸೈಟ್ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ವೆಬ್ಸೈಟ್ ಇದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಈ ಒಂದು ವೆಬ್ಸೈಟಲ್ಲೇ ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟನ್ನು ಹಾಕ್ಬೋದು. ಓಕೆನಾ, ಯೂಟ್ಯೂಬ್ ಚಾನಲ್ದು ಲಿಂಕನ್ನು ಹಾಕ್ಬೋದು. ಸೊ ನನ್ನ ಹತ್ರ ಈಗ ವೆಬ್ಸೈಟ್ ಇಲ್ಲ, ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಈ ಒಂದು ಬಾಕ್ಸಲ್ಲಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಪೇಸ್ಟ್ ಮಾಡ್ತೀನಿ ಗೈಸ್. ಓಕೆನಾ, ಸೊ ಇವಾಗ ಸಿಂಪ್ಲಿ ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ನನ್ನ ಚಾನಲ್ನ ಓಪನ್ ಮಾಡಿಕೊಂಡು ಅಲ್ಲಿ ಲಿಂಕನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಸೊ ಲೋಡ್ ಆಗ್ತಿದೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಲೋಡ್ ಆಗ್ತಾ ಇದೆ ಗೈಸ್. ಸೊ ಇವಾಗ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಅಂತ ಇದೆ ಅಲ್ವಾ, ಸೊ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಲಿಂಕ್ ಕಾಪಿ ಆಗುತ್ತೆ ನಮ್ಮ ಚಾನಲ್ ಲಿಂಕು. ಇವಾಗ ಮತ್ತೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ವೆಬ್ಸೈಟ್ ಇರೋ ಜಾಗಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಹಾಕಿಬಿಟ್ಟು ಆ್ಯಡ್ ಅಂತ ಇದೆ ಅಲ್ವಾ, ಸೊ ಆ್ಯಡ್ ಮೇಲೆ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಮೊಬೈಲ್ ಆ್ಯಪು ಅದೇನು ಬೇಡ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ಟೋರ್ ಐ ಡಿ ನೇಮ್ ಕೇಳ್ತಾ ಇದೆ. ಓಕೆನಾ, ಅಂದರೆ ನಿಮ್ಮ ಒಂದು ಅಮೆಝಾನ್ ಅಸೋಸಿಯೇಟ್ಸ್ ಅಂದರೆ ಅಮೆಝಾನ್ ಅಫಿಲಿಯೇಟ್ಗೆ ಯಾವ ನಿಮ್ಮ ಸ್ಟೋರ್ ನೇಮ್ ಏನು ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದೆ. ಸೊ ನೀವೇನಾದರೂ ಸ್ಟೋರ್ ನೇಮನ್ನು ಕೊಟ್ಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು. ಸೊ ನಾನು ರಮ್ಯಾ ಕನ್ನಡತಿ ಅಂತಲೇ ನೇಮನ್ನು ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ವಾಟ್ ಆರ್ ಯು ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ ಅಬೌಟ್ ಅಂತ ಇದೆ. ಸೊ ನಿಮ್ಮ ಹತ್ರ ವೆಬ್ಸೈಟು ಮೊಬೈಲ್ ಆ್ಯಪ್ ಇದ್ದರೆ ಅದ್ರ ಬಗ್ಗೆ ನೀವು ಇಲ್ಲಿ ಚಿಕ್ಕದಾಗಿ ಏನಾದರೂ ಬರಿಬೋದು. ಓಕೆನಾ, ಸೊ ಅದು ಬಿಟ್ಟರೆ ಅದು ಇನ್ನೇನಿಲ್ಲ. ನೆಕ್ಸ್ಟ್ ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡಿದರೆ ವಾಟ್ ಟೈಪ್ ಆರ್ ಯು ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ ಅಂತಂದರೆ ಅಂದರೆ ಕೆಟಗರೀಸು ಕೇಳ್ತಾ ಇದೆ. ಓಕೆನಾ, ಸೊ ಸುಮ್ಮನೆ ಸೋಷಿಯಲ್ ಮೀಡಿಯಾ ಪೇಜ್ ಆ ಥರ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಅಂದರೆ ಮೇಯ್ನಾಗಿ ನೀವು ಯಾವ ಕಂಟೆಂಟಲ್ಲಿ ವೀಡಿಯೋಸ್ ಮಾಡ್ತಾಯಿದ್ರೆ ಅದನ್ನು ಬ್ಲಾಗ್ ಮಾಡೋದಾದರೆ ಬ್ಲಾಗ್ ಇರ್ಬೋದು. ಸೊ ಈ ಕಂಟೆಂಟ್ ವೆಬ್ಸೈಟು, ಸೊ ಫುಲ್ ಇಲ್ಲಿ ಡೀಟೇಲ್ಸ್ ಇದೆ ಅಲ್ವಾ. ಸೊ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ, ನೀವು ಯಾವ್ದು ನೀಚಲ್ಲಿ ಇದ್ರಿ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನಾನು ಇವಾಗ ಸೋಷಿಯಲ್ ಮೀಡಿಯಾ ಪೇಜ್ ಅಂತ ಹೇಳಿ ಮತ್ತು ಗ್ರೂಪ್ ಅಂತ ಇದೆಯಲ್ವಾ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಹೌ ಡಿಡ್ ಯು ಹಿಯರ್ ಅಬೌಟ್ ಅಂತ ಇದೆ. ಅಂದರೆ ನಿಮಗೆ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಸೆಲೆಕ್ಟ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವರೇ ಒಂದಿಷ್ಟು ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು.
ಆ್ಯಂಡ್ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಲ್ವಾ, ಆ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಕೆಟಗರಿಯಲ್ಲಿ ಅಂದರೆ ನಿಮಗೆ ಈ ಒಂದು ವಿಷಯ ಹೆಂಗೆ ಗೊತ್ತಾಯಿತು ಅಂತ ಹೇಳಿ. ಸೊ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಬ್ಲಾಗ್ ಪೋಸ್ಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂತಂದರೆ ನಿಮ್ಗೆ ಈ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ರಿಂದ ಗೊತ್ತಾಯ್ತಲ್ವ, ಸೊ ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಫಿನಿಶ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಸೊ ಒಂದ್ಸತಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಫಿನಿಶ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಗೈಸ್ ಫಿನಿಶ್ ಆದಮೇಲೆ ನಿಮ್ಗೊಂದು ಸಣ್ಣ ಟಾಸ್ಕ್ ಥರ ಬರುತ್ತೆ. ಇಲ್ಲಿ ನೋಡಿ ಸಾಲ್ವ್ ದ ಪಝಲ್ಸ್ ಅಂತ ಇದೆ. ಸೊ ನೀವು ಪಝಲ್ನ ಸಾಲ್ವ್ ಮಾಡಬೇಕಷ್ಟೇ, ಓಕೆನಾ. ಸೊ ಅದು ಲೋಡ್ ಆಗ್ತಾ ಇದೆ, ಬರುತ್ತೆ. ಸೊ ನೋಡಿ ಪಝಲ್ದು ಪ್ರೊಟೆಕ್ಟಿವ್ ಅಂದರೆ ನಿಮ್ಮ ಅಕೌಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ರೀತಿ ಒಂದು ಪಝಲ್ ಬರುತ್ತೆ. ಸೊ ಇಲ್ಲಿ ಅವರು ಏನು ಡ್ರಾಯಿಂಗ್ ಕೊಟ್ಟಿರ್ತಾರೆ ಅದು ಯಾವ ಶೇಪಲ್ಲಿ ನಿಂತಿದೆ, ಯಾವ ಸೈಡಲ್ಲಿ ನಿಂತಿದೆ, ಸೊ ಅದನ್ನು ಮಾಡೋದಷ್ಟೇ. ಇಲ್ಲಿ ನೋಡಿ ಆರೋ ಮಾರ್ಕ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಓಕೆನಾ. ಇದೊಂದು ಪಝಲ್ನ ಸಾಲ್ವ್ ಮಾಡಿದರೆ ಮುಗೀತು. ಅದು ನಿಮ್ಮ ಅಕೌಂಟನ್ನು ಪ್ರೊಟೆಕ್ಟ್ ಮಾಡೋ ಥರ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ, ಓಕೆನಾ. ಬಟ್ ಆ ಪಝಲ್ನ ಸಾಲ್ವ್ ಮಾಡೋದು ಇರುತ್ತೆ. ಸೊ ಇದಿಷ್ಟು ಆದಮೇಲೆ ನೋಡಿ ನಿಮ್ಮ ಒಂದು ಅಫಿಲಿಯೇಟ್ ಅಂದರೆ ಅಮೆಝಾನ್ ಅಸೋಸಿಯೇಟ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕಂಗ್ರ್ಯಾಟ್ಸ್ ರಮ್ಯಾ ಕನ್ನಡತಿ ಅಂತ ಹೇಳಿ ನಾವೇನು ID ಕೊಟ್ಟಿದ್ವಲ್ಲ ನೇಮು ಅದರಲ್ಲೇ ತೋರಿಸುತ್ತೆ. ನೆಕ್ಸ್ಟ್ ಗೈಸ್ ಇಲ್ಲಿ ಎಂಟರ್ ಯುವರ್ ಪೇಮೆಂಟ್ ಆ್ಯಂಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಅದನ್ನು ನೀವು ಇವಾಗ ನಾವು ಅಂತನಾದರೂ ಕೊಡ್ಬೋದು, ಇಲ್ಲಾಂತಂದರೆ ಲೇಟರ್ ಅಂತನಾದರೂ ಕೊಡ್ಬೋದು, ಓಕೆನಾ. ಸೊ ಇಲ್ಲಿಗೆ ಫಸ್ಟು ನಿಮ್ಮ ಒಂದು ಅಸೋಸಿಯೇಟ್ಸ್ ಅಕೌಂಟ್ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಯಿತು. ಸೊ ಇವಾಗ ಇಲ್ಲಿ ನಾವು ಅಂತಾನೆ ಕೊಡ್ತೀನಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ. ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ಗೈಸ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ನಿಮ್ಮ ಇಮೇಲ್ ID ಎಂಟರ್ ಆಗಿದೆ, ಇದನ್ನು ವೆರಿಫೈ ಮಾಡ್ಕೊಳ್ಳಿ, ಓಕೆನಾ. ಜಸ್ಟ್ ಇಲ್ಲಿ ವೆರಿಫೈ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ OTP ಕಳಿಸ್ತಾರೆ, ಅದನ್ನು ಎಂಟರ್ ಮಾಡಬೇಕು, ಓಕೆನಾ. ಸೊ ಇವಾಗ ಅಕೌಂಟ್ ಎಲ್ಲ ಡೈರೆಕ್ಟಾಗಿ ಲಿಂಕ್ ಆಗಿಬಿಡುತ್ತೆ. ಮತ್ತು ನಾವು ಹೊಸದಾಗಿ ಅಮೆಝಾನ್ ಅಪ್ಲಿಕೇಶನ್ನ ಲಿಂಕ್ ಮಾಡ್ಕೋಬೇಕು ಆ ಥರ ಏನಿಲ್ಲ, ಲಿಂಕ್ ಆಗಿಬಿಡುತ್ತೆ ಆಟೋಮೆಟಿಕ್ಲಿ, ಓಕೆನಾ. ಸೊ ವೆರಿಫೈಡ್ ಆದಮೇಲೆ ಕನ್ಫರ್ಮ್ ಕೊಡಿ, OTPನ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಕೊಡಿ. ಸೊ ಕನ್ಫರ್ಮ್ ಕೊಟ್ಟಾದಮೇಲೆ ಲೋಡ್ ಆಗ್ತಾ ಇದೆ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ವೆಯ್ಟ್ ಮಾಡೋಣ. ನೆಕ್ಸ್ಟು ಗೈಸ್ ನಿಮ್ಮ ಒಂದು ಅಸೋಸಿಯೇಟ್ಸ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು, ಓಕೆನಾ. ಒಂದು ಬಿಗ್ ಲೆಟರ್ ಇರಲಿ, ಸ್ಮಾಲ್ ಲೆಟರ್ ಇರಲಿ, ನಂಬರ್ಸ್ ಕೂಡ ಆ್ಯಡ್ ಆಗಿರಲಿ, ಮತ್ತು ಎಕ್ಸ್ಟ್ರಾ ಆ ಥರ ಚಿಹ್ನೆಗಳೆಲ್ಲ ಇರ್ತಾವಲ್ಲ ಅವನ್ನ ಸೇರಿಸ್ಕೊಳ್ಳಿ. ಇಲ್ಲೇ ಅವರೇ ಕೊಟ್ಟಿದ್ದಾರೆ ಸೆಕ್ಯೂರ್ ಪಾಸ್ವರ್ಡ್ ಟಿಪ್ಸ್ ಅಂತ ಹೇಳಿ. ಸೊ ಇದನ್ನು ಕರೆಕ್ಟಾಗಿ ನೋಡಿಬಿಟ್ಟು ಒಂದು ಅಪ್ಪರ್ ಲೆಟ್ರು, ಆಮೇಲೆ ಸ್ಮಾಲ್ ಲೆಟರ್ಸ್ಗಳು, ಸೊ ಚಿಹ್ನೆಗಳು, ನಂಬರ್ಗಳು, ಇದನ್ನೆಲ್ಲ ಸೇರಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ನಿಮ್ಮ ಒಂದು ಅಸೋಸಿಯೇಟ್ಸ್ ಅಕೌಂಟಿಂದು ಪಾಸ್ವರ್ಡ್ ಆಗಿರುತ್ತೆ. ಲಾಗಿನ್ ಮಾಡುವಾಗ ಪಾಸ್ವರ್ಡ್ ಕೇಳುತ್ತೇನೋ, ಸೊ ಹಂಗಾಗಿ ಕರೆಕ್ಟಾಗಿ ಅವ್ರು ಇಲ್ಲಿ ಯಾವ ಥರ ಟಿಪ್ಸ್ ಕೊಟ್ಟಿದ್ದಾರೆ ಅದೇ ಥರನೇ ನೀವು 8 ಇರೋವಂಥದ್ದು ಕ್ಯಾರೆಕ್ಟರ್ಸ್ ಇರೋವಂಥದ್ದು ಕ್ರಿಯೇಟ್ ಮಾಡಬೇಕು. ಸೊ ನಾನಿವಾಗ ಪಾಸ್ವರ್ಡ್ನ ಹಾಕಿ ಕ್ರಿಯೇಟ್ ಮಾಡಿಬಿಟ್ಟು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಪಾಸ್ವರ್ಡ್ ಎಲ್ಲ ಕೊಟ್ಟಾದ್ಮೇಲೆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೋಡ್ ಆಗ್ತಾ ಇರುತ್ತೆ, ಓಕೆನಾ. ಲೋಡ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ ಇಲ್ಲಿ ಅಮೆಝಾನ್ ಪಾಸ್ವರ್ಡ್ ಕೇಳ್ತಾ ಇದೆ, ಆ್ಯಂಡ್ ಇದು ನಿಮ್ಮ ಸ್ಕ್ರೀನ್ ಲಾಕ್, ಓಕೆನಾ. ಪಿನ್ ಕೊಟ್ಟಿರ್ತೀರೋ, ಪ್ಯಾಟ್ರನ್ ಕೊಟ್ಟಿರ್ತೀರೋ ಅದನ್ನು ಕೊಟ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಮೆಝಾನ್ ಪಾಸ್ವರ್ಡ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಇದು ನಂಗೆ ಗೊತ್ತಿಲ್ಲ, ಇಲ್ಲಿ ಮೇಲ್ಗಡೆ ಅಪ್ಡೇಟ್ ಪಾಸ್ವರ್ಡ್ ಅಂತ ಇದೆ ಅಲ್ವಾ, ಇಲ್ಲಿ ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಕೊಟ್ಬಿಟ್ಟು ಇಲ್ಲಿ ನಂಬರ್ ಎಲ್ಲ ಇದೆ. ಸೊ ಎಂಟರ್ ಕೋಡ್ಗೆ ವಾಟ್ಸಪ್ಪಲ್ಲಿ ಒಂದು ಕೋಡನ್ನು ಕಳಿಸ್ತಾರೆ, ಅದನ್ನು ಎಂಟರ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಡೋಣ. ಸೊ ಕೋಡನ್ನು ಎಂಟರ್ ಮಾಡ್ತಾಯಿದ್ದೀನಿ. ಸೊ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಕೋಡ್ ಅಂತ ಕೊಟ್ಟಾದಮೇಲೆ ಈ ರೀತಿ ನಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದೇ ನಮ್ಮ ಒಂದು ಅಮೆಝಾನ್ ಅಸೋಸಿಯೇಟ್ಸ್ ಅಕೌಂಟಿಂದು ಡ್ಯಾಶ್ ಬೋರ್ಡ್, ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದು ಡ್ಯಾಶ್ ಬೋರ್ಡ್. ಸೊ ನಮಗೆ ಪ್ರತಿಯೊಂದು ಇನ್ಕಮ್ ಡೀಟೇಲ್ಸು, ನಾವು ಏನು ಕಮಿಷನ್ ತೊಗೊಂಡಿರ್ತೀವಿ, ನಮ್ಮ ಲಿಂಕಿಂದ ಎಷ್ಟು ಜನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ, ಎಷ್ಟು ಕ್ಲಿಕ್ ಆಗಿದೆ, ಎಷ್ಟು ಅರ್ನಿಂಗ್ಸ್ ಆಗಿದೆ, ಸೊ ಪ್ರತಿಯೊಂದು ನಮಗೆ ಇಲ್ಲೇ ತೋರಿಸೋದು, ಓಕೆನಾ. ಸೊ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಆ್ಯಂಡ್ ನೀವು ಬ್ಯಾಂಕ್ ಡೀಟೇಲ್ಸು, ಟ್ಯಾಕ್ಸ್ ಡೀಟೇಲ್ಸ್ ಆ್ಯಡ್ ಮಾಡಿಲ್ಲ ಅಂದರೆ ಇಲ್ಲಿ ಸಬ್ಮಿಟ್ಟು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಹೇಳಿ ಶೋ ಆಗ್ತಾನೇ ಇರುತ್ತೆ ಯಾವಾಗಲೂ ನೀವು ಆ್ಯಡ್ ಮಾಡೋ ತನಕ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಫುಲ್ ಓಪನ್ ಆಗುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಸೊ ಪೇಮೆಂಟ್ ಹಿಸ್ಟ್ರಿ, ಟ್ಯಾಕ್ಸ್ ಇನ್ಫಾರ್ಮೇಷನ್ನು, ಫುಲ್ಲು ಪ್ರತಿಯೊಂದು, ನೀವೇನಾದರೂ ಇಮೇಲ್ ID ಚೇಂಜ್ ಮಾಡಬೇಕು ಅಂತ ಅಂದರೆ, ಪಾಸ್ವರ್ಡ್ ಚೇಂಜ್ ಮಾಡಬೇಕು ಅಂತಂದರೆ, ಸೊ ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ಇಲ್ಲೇ ಇರುತ್ತೆ,
ಓಕೆನಾ. ಸೊ ನಿಮ್ಮ ಅಕೌಂಟ್ ಇನ್ಫಾರ್ಮೇಷನ್ನು, ಪೇಮೆಂಟ್ ಮತ್ತು ಟ್ಯಾಕ್ಸ್ ಇನ್ಫಾರ್ಮೇಷನ್ ಪ್ರತಿಯೊಂದು ಇಲ್ಲೇ ಇರುತ್ತೆ. ನೀವು ಈಸಿಯಾಗಿ ಇಲ್ಲಿ ನೋಡಿಕೊಂಡು ಕ್ಲಿಕ್ ಮಾಡಿಕೊಂಡು ಯಾವುದೇ ಚೇಂಜಸ್ ಬೇಕು ನಿಮ್ಮ ID-ಯಲ್ಲಿ ಅಂತಂದರೆ ಪ್ರತಿಯೊಂದು ಚೇಂಜಸನ್ನು ನೀವು ಇಲ್ಲಿ ಮಾಡ್ಕೋಬೋದು. ಓಕೆನಾ. ಎಲ್ಲ ಫೆಸಿಲಿಟಿ ಇಲ್ಲಿದೆ ಗೈಸ್. ಈಸಿಯಾಗಿ ಎಲ್ಲ ಒಂದೇ ಹತ್ರ ಇದೆ. ಸೊ ಅಕೌಂಟ್ ನೋಡಿ, ಪ್ರತಿಯೊಂದು ಪಾಸ್ವರ್ಡ್ ಚೇಂಜಿಂಗು, ಬ್ಯಾಂಕ್ ಡೀಟೇಲ್ಸಿಂದು, ಪೇಮೆಂಟ್ ಹಿಸ್ಟ್ರಿ, ಯಾವಾಗ ನೀವು ವಿಡ್ರಾವಲ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಹಿಸ್ಟ್ರಿ ಪ್ರತಿಯೊಂದು ಇಲ್ಲಿರುತ್ತೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸು, ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂದರೆ ಪಾನ್ ಕಾರ್ಡ್ ಅದು ಇದು ಕೇಳುತ್ತೇನೋ, ಸೊ ಅದನ್ನೆಲ್ಲ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ ಫಸ್ಟು. ಓಕೆನಾ. ಸೊ ಇದಾದಮೇಲೆ ಅಸೋಸಿಯೇಟ್ಸ್ ಲಿಂಕ್ ಎಲ್ಲಿರುತ್ತೆ ಅಂತ ಹೇಳಿ, ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಅಸೋಸಿಯೇಟ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಾಯ್ತಲ್ವಾ. ಇವಾಗ ಲಿಂಕ್ ಎಲ್ಲಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇವಾಗ ನೀವೇನು ಮಾಡಬೇಕು, ಅಮೆಝಾನ್ ಶಾಪಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡಿಕೊಂಡು ನಾನು ಇವಾಗ ಸಿಂಪ್ಲಿ ಒಂದು ಕುರ್ತಾ ಸೆಟ್ ಅಂತ ಹೇಳಿ ಸರ್ಚ್ ಮಾಡ್ತೀನಿ. ಸೊ ಇವಾಗ ಆಟೋಮೆಟಿಕ್ಲಿ ನಿಮಗೆಲ್ಲ ಪ್ರಾಡಕ್ಟ್ ಲಿಂಕ್ಗಳು ಅಫಿಲಿಯೇಟ್ ಆಗಿರುತ್ತೆ, ಅಂದರೆ ಅಸೋಸಿಯೇಟ್ಸ್ ಲಿಂಕ್ ಆಗಿ ಕನ್ವರ್ಟ್ ಆಗಿರುತ್ತೆ, ನಿಮ್ಮ ಒಂದು ಅಫಿಲಿಯೇಟ್ ಲಿಂಕ್ ಆಗಿ ಜನ್ರೇಟ್ ಆಗಿರುತ್ತೆ. ಇವಾಗ ಸಿಂಪ್ಲಿ ಇವಾಗ ಇಲ್ಲಿ ಡ್ರೆಸ್ಸಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಇದೆಲ್ಲ ನಿಮ್ಮ ಒಂದು ಅಸೋಸಿಯೇಟ್ಸ್ ಲಿಂಕ್ ಆಗಿ ಜನ್ರೇಟ್ ಆಗಿರ್ತವೆ. ಅದನ್ನು ನೀವು ಹೆಂಗೆ ಶೇರ್ ಮಾಡೋದು ಅಂತ ಹೇಳಿ ತಿಳ್ಕೊಂಡಿರ್ಬೇಕಷ್ಟೆ. ಸಿಂಪ್ಲಿ ಇವಾಗ ಈ ಒಂದು ಕುರ್ತಾ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ, ಇದು ಪ್ರೈಸು ಅದು ಇದು ಎಲ್ಲ ನೋಡ್ಕೊಂಡಾದ್ಮೇಲೆ ಇಲ್ಲಿ ಸೈಡಲ್ಲಿ ಹಾರ್ಟ್ ಸಿಂಬಲ್ ಪಕ್ಕ ಶೇರ್ ಆಪ್ಷನ್ ಇದೆ ಅಲ್ವಾ. ಸಿಂಪ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕಾಪಿ ಅಸೋಸಿಯೇಟ್ಸ್ ಲಿಂಕ್ ಅಂತ ಇದೆ. ಸೊ ಎಲ್ಲೋ ಬಾಕ್ಸಲ್ಲಿ ಅದೇ ನಿಮ್ಮ ಅಸೋಸಿಯೇಟ್ಸ್ ಲಿಂಕ್, ಅದನ್ನು ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಶೇರ್ ಮಾಡೋದು ಅಷ್ಟೇ. ಓಕೆನಾ. ಸೊ ಇದಕ್ಕೆ 10% ಕಮಿಷನ್ ಇದೆ. ಸೊ ಕಮಿಷನ್ ರೇಟ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ, ಎಷ್ಟು ಕಮಿಷನ್ ನಿಮಗೆ ಸಿಗುತ್ತೆ ಈ ಒಂದು ಪ್ರಾಡಕ್ಟಿಂದ ಅಂತ ಹೇಳಿ. 10% ಕಮಿಷನ್ ಸಿಗುತ್ತೆ. ಯಾರೇ ಒಬ್ಬರು ಆರ್ಡರ್ ಮಾಡಿಕೊಂಡ್ರು ಆ ಲಿಂಕಿಂದ ನಿಮಗೆ 10% ಕಮಿಷನ್ ಸಿಗುತ್ತೆ. ಓಕೆನಾ. ಸೊ ಎಲ್ಲ ಪ್ರಾಡಕ್ಟಲ್ಲೂ ಅಷ್ಟೇ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಅಸೋಸಿಯೇಟ್ಸ್ ಲಿಂಕ್ ಅಂತ ಇಲ್ಲಿರುತ್ತಲ್ವ, ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದು. ಓಕೆನಾ. ನೀವು ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ಬೋದು ಬೇಕು ಅಂತಂದರೆ. ಅಮೆಝಾನಲ್ಲಿ ಸಾಕಷ್ಟು ಜನ TV, ಮೊಬೈಲು ಅದು ಇದು ಎಲ್ಲ ತೊಗೊತಿರ್ತಾರೆ ಗೈಸ್. ನಾನು ಇವಾಗ TVಗೆ ತೋರಿಸ್ತೀನಿ. ಎಲ್ಲದೂ ಅಷ್ಟೇ, ಎಲೆಕ್ಟ್ರಿಕಲ್ ಐಟಮ್ಸ್ ಇರ್ಬೋದು, ಪ್ರತಿಯೊಂದು ಐಟಮ್ಸಿಗೂ ನಿಮ್ಮ ಅಸೋಸಿಯೇಟ್ಸ್ ಲಿಂಕ್ ಜನ್ರೇಟ್ ಆಗಿರುತ್ತೆ. ಓಕೆನಾ. ಜಸ್ಟ್ ಅದ್ರ ಮೇಲೆ ನೀವು ಶೇರ್ ಆಪ್ಷನ್ ಮೇಲೆ, ಇವಾಗ ಶೇರ್ ಆಪ್ಷನ್ ಲೋಡ್ ಆಗ್ತಾ ಇದೆ. ಓಕೆನಾ. ಒಂದೇ ಸತಿ ತೋರಿಸಲ್ಲ, ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ಇವಾಗ ಬಂತು. ಓಕೆನಾ. ಸೊ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಸೋಸಿಯೇಟ್ಸ್ ಲಿಂಕ್ ಅಲ್ಲಿರುತ್ತೆ. ಜಸ್ಟ್ ನೀವೇನು ಮಾಡಬೇಕು, ಸೊ ಅಸೋಸಿಯೇಟ್ಸ್ ಅಕೌಂಟ್ ಕ್ರಿಯೇಟ್ ಆದಮೇಲೆ, ಸೊ ನೀವು ಯಾವ ಇಮೇಲ್ ID-ಯಿಂದ ಲಾಗಿನ್ ಆಗಿರ್ತೀರ ಸೇಮ್ 2 ಇಮೇಲ್ ID ಒಂದೇ ಇರಲಿ. ಶಾಪಿಂಗ್ ಅಪ್ಲಿಕೇಶನಲ್ಲೂ ಅದೇ ಇರಲಿ, ಅಸೋಸಿಯೇಟ್ಸ್ ಪ್ರೋಗ್ರಾಮಲ್ಲೂ ಅದೇ ಇರಲಿ. ಸೊ ಆಟೋಮೆಟಿಕ್ಲಿ ಲಿಂಕ್ ಆಗಿರುತ್ತೆ. ನೀವು ಜಸ್ಟ್ ಇಲ್ಲಿ ಪ್ರಾಡಕ್ಟ್ಗಳನ್ನ ಶೇರ್ ಮಾಡಬೇಕು. ಸೊ ಈ ಥರ ಬರುತ್ತೆ. ಲಿಂಕ್ ಹಾಕಿದ್ರೆ ನಿಮಗೆ ಅಸೋಸಿಯೇಟ್ಸ್ ಲಿಂಕ್ ಅಂತ ಹೇಳಿ ತೋರಿಸುತ್ತೆ, ಇಲ್ಲಾಂತಂದರೆ ನಿಮಗೆ ತೋರಿಸಲ್ಲ, ಜಸ್ಟ್ ಕಾಪಿ ಅಂತ ತೋರಿಸುತ್ತೆ ಅಷ್ಟೇ. ಸೊ ಇಲ್ಲಿ ಯಾರು ಲಿಂಕ್ ಮಾಡ್ಕೊಂಡಿರ್ತಾರೆ ಅಫಿಲಿಯೇಟ್ ಮಾರ್ಕೆಟಿಂಗಿಗೆ ಅವ್ರಿಗೆ ಮಾತ್ರ ಇದು ಅಸೋಸಿಯೇಟ್ಸ್ ಕಾಪಿ ಅಸೋಸಿಯೇಟ್ಸ್ ಲಿಂಕ್ ಅಂತ ತೋರಿಸೋದು, ಎಲ್ಲರಿಗೂ ತೋರಿಸಲ್ಲ. ಓಕೆನಾ. ಸೊ ನೋಡಿ, ಪ್ರತಿಯೊಬ್ಬರು ತುಂಬ ಜನ, ಸಾಕಷ್ಟು ಜನ ಎಲೆಕ್ಟ್ರಿಕಲ್ ಐಟಮ್ಸು, ಮೊಬೈಲ್ಗಳು, TVಗಳು, ಅದು ಇದು ಡ್ರೆಸ್ಸಿಂದ ಹಿಡಿದು ಪ್ರತಿಯೊಂದೂ ತುಂಬ ಜನ ಜಾಸ್ತಿ ಯೂಸ್ ಮಾಡೋದೇ ಈ ಒಂದು ಅಮೆಝಾನ್ ಅಪ್ಲಿಕೇಶನಲ್ಲಿ. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಜನ ಅಮೆಝಾನಲ್ಲೇ ಯೂಸ್ ಮಾಡ್ತಿರ್ತಾರೆ. ಸೊ ನೀವು ಅಮೆಝಾನಲ್ಲಿ ಮಾಡೋದು ಕೂಡ ಒಳ್ಳೆಯದೇ. ಬಿಗಿನರ್ಸ್ಗೂ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ ಈ ಒಂದು ಅಸೋಸಿಯೇಟ್ಸ್ ಪ್ರೋಗ್ರಾಮ್. ಯಾಕಂತಂದರೆ ಎಲ್ಲೂ ಕೂಡ ಫಾಲೋವರ್ಸ್ ಇರಬೇಕು, ಇಷ್ಟೇ ಫಾಲೋವರ್ಸ್ ಇರಬೇಕು, ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಹೇಳಿ ಕೇಳಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಫಾಲೋವರ್ಸ್ ಇಲ್ಲ ಅಂದರೂ ಕೂಡ ನೀವು ಅಮೆಝಾನ್ ಅಸೋಸಿಯೇಟ್ಸ್ ಪ್ರೋಗ್ರಾಮಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ. ಸೊ ನಿಮ್ಮ ಒಂದು ಸತಿ ಲಿಂಕ್ ಮಾಡಿಕೊಂಡ್ರೆ ಮುಗೀತು. ಹೊಸದಾಗಿ ಲಿಂಕ್ಗಳನ್ನ ಜನ್ರೇಟ್ ಮಾಡ್ಕೋಬೇಕು, ಅದು ಕನೆಕ್ಟ್ ಮಾಡ್ಕೋಬೇಕು, ಇದು ಕನೆಕ್ಟ್ ಮಾಡ್ಕೋಬೇಕು, ಇಲ್ಲಿ ಬಂದು ಪ್ರಾಡಕ್ಟ್ ಪೇಸ್ಟ್ ಮಾಡಬೇಕು, ಲಿಂಕ್ ಪೇಸ್ಟ್ ಮಾಡಬೇಕು, ನಮ್ಮ ಅಫಿಲಿಯೇಟ್ ಲಿಂಕ್ ಜನ್ರೇಟ್ ಮಾಡ್ಕೋಬೇಕು. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಸತಿ ಲಿಂಕ್ ಮಾಡ್ಕೊಂಡ್ರೆ ಮುಗೀತು, ನಮಗೆ ಎಲ್ಲ ಪ್ರಾಡಕ್ಟ್ಗಳು ಅಫಿಲಿಯೇಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಜಸ್ಟ್ ನಮಗೆ ಶೇರ್ ಮಾಡೋದು, ಶೇರ್ ಮಾಡುವಾಗಲೇ ನಮ್ಗೆ ಅಲ್ಲಿ ತೋರಿಸ್ಬಿಡುತ್ತೆ ಎಷ್ಟು ಕಮಿಷನ್ ಸಿಗುತ್ತೆ ಏನು ಅಂತ ಹೇಳಿ. ಮನೆ ಐಟಮ್ಸಿಂದ ಹಿಡಿದು
ಪ್ರತಿಯೊಂದು ಸೊ ಎಲ್ಲ ಡ್ರೆಸ್ ಇರ್ಬೋದು, ಎಲೆಕ್ಟ್ರಿಕಲ್ ಐಟಮ್ಸ್ ಇರ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್ಗಳು ನಾವು ಶೇರ್ ಮಾಡ್ಬೋದು. ಓಕೆನಾ. ಸೊ ರಿವ್ಯೂ ವಿಡಿಯೋ AI ರಿವ್ಯೂ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂತಂದರೆ ಓನಾಗಿ ನೀವು ಪ್ರಾಡಕ್ಟನ್ನು ತರಿಸ್ಕೊಂಡು ರಿವ್ಯೂ ಕೊಟ್ಬಿಟ್ಟು ಮಾಡ್ಬೋದು. ಸೊ ಇಲ್ಲ ಪ್ರಾಡಕ್ಟ್ ಫೋಟೋಗಳನ್ನ ಇಟ್ಕೊಂಡು ಮಾಡ್ಬೋದು. ಸೊ ಬೆಟರ್ ಏನಪ್ಪ ಅಂತಂದರೆ ರಿವ್ಯೂ ವಿಡಿಯೋ ಮಾಡೋದು ಬೆಟರ್. ಯಾಕಂತಂದರೆ ರಿವ್ಯೂ ವಿಡಿಯೋ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ನಿಮ್ಮ ಲಿಂಕಿಂದ ಆರ್ಡರ್ ಬೇಗನೆ ಮಾಡ್ಕೊಳ್ತಾರೆ. ಓಕೆನಾ. ಯೂಟ್ಯೂಬ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು, ಇದ್ರ ಬಗ್ಗೆ ಎಲ್ಲ ನೀವು ಈ ಪ್ರಾಡಕ್ಟ್ಗಳನ್ನೇ ನೀವು ಮೇಯ್ನಾಗಿ ಫೋಕಸ್ ಮಾಡಿಕೊಂಡು ಮಾಡ್ಬೋದು. ಶೇರ್ ಮಾಡಿದರೆ ಆರ್ಡರ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಗೈಸ್, ಅಮೆಝಾನ್ ಅಸೋಸಿಯೇಟ್ಸ್ ಅಂದರೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಕಮಿಷನ್ ID ಅಂದರೆ ಕಮಿಷನ್ ರೇಟು ಎಲ್ಲ ಅಲ್ಲೇ ತೋರಿಸ್ಬಿಡುತ್ತೆ. ನಿಮ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ಆ ಒಂದು ಪ್ರಾಡಕ್ಟಿಗೆ ಎಲ್ಲ ತೋರಿಸುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಅಮೆಝಾನ್ ಅಸೋಸಿಯೇಟ್ಸ್ ಪ್ರೋಗ್ರಾಮ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಫುಲ್ಲು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬಾರ್ದು, ಪೂರ್ತಿಯಾಗಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಹಂಗೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ಯಾವ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಚಾನಲನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.